ನಮಸ್ಕಾರ ವೀಕ್ಷಕರೇ. 3i ಅಟ್ಲಾಸ್ ಬಗ್ಗೆ ಎಷ್ಟೆಷ್ಟು ಚರ್ಚೆಗಳು ನಡೀತಾ ಇದೆ. ಆ ಚರ್ಚೆಗಳ ಮಧ್ಯೆ ಆ 3i ಅಟ್ಲಾಸ್ ಅನ್ನೋದು ನವೆಂಬರ್ ನಲ್ಲಿ ನಮ್ಮ ಭೂಮಿ ಸಮೀಪ ಬಂದು ಹೋಗುತ್ತೆ ಅಂತಾನೆ ಈಗ ಎಲ್ಲರೂ ಹೇಳ್ತಾ ಇರೋದು. ಸೈಂಟಿಸ್ಟ್ ಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಇದು ನಕ್ಷತ್ರಗಳ ಮಧ್ಯೆ ಹಾದೋಗ್ತಾ ಇರುವಂತ ಒಂದು ಗ್ರಹನ ಅಂತ ಅಂದ್ರು. ಇಲ್ಲ, ಗ್ರಹ ಅಲ್ಲ ಅದು. ಯಾಕೆ ಅಂದ್ರೆ ಬಣ್ಣ ಎಲ್ಲ ಬದಲಾಗ್ತಾ ಇದೆ ಅಂದ್ರೆ ಅದು ಗ್ರಹ ಅಲ್ಲ. ಪ್ಲಸ್ ಅದ್ ಹಿಂದೆಗಡೆ ಬೆಂಕಿ ರೀತಿ ವಸ್ತುನ ಉಗುಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅದು ಗ್ರಹ ಆಗಿರೋದಕ್ಕೆ ಸಾಧ್ಯತೆ ತುಂಬಾ ಕಡಿಮೆ. ಅದು ಸ್ಪೇಸ್ ಶಿಪ್ ಏನಾದ್ರೂ ಇರಬಹುದು ಅಂತ ಒಂದು ಲೆಕ್ಕಾಚಾರ ಕೂಡ ಮಾಡೋದು. ಸ್ಪೇಸ್ ಶಿಪ್ ಕನ್ಫರ್ಮ್ ಆಗು ಕೂಡ ಹೇಳೋದಕ್ಕಾಗುದು. ಯಾಕೆಂದ್ರೆ ಅಷ್ಟೊಂದು ದೂರದಲ್ಲಿದೆ. ಇವನ್ ಚಂದ್ರನ ಮೇಲೆ ಏನಿದೆ ಅಂತಾನೆ ಇಲ್ಲಿಂದ ನೋಡಿ ಹೇಳೋದು ಕಷ್ಟ ಇರುವಾಗ ಇನ್ನು ಅಷ್ಟೊಂದು ದೂರದಲ್ಲಿರೋ ಅಂದ್ರೆ ನಕ್ಷತ್ರಗಳ ಮಧ್ಯೆ ಹಾದು ಹೋಗ್ತಾ ಇರೋದನ್ನ ಹೇಗಿದೆ ಆ ವಸ್ತು ಅಂತ ಹೇಳೋದಕ್ಕೆ ಸಾಧ್ಯ ಇರುತ್ತೆ. ಅಂತದ್ದು ಈಗ 3i ಅಟ್ಲಾಸ್ ಅಲ್ಲಿ ಆಗ್ತಾ ಇರೋದು. ಆ 3i ಅಟ್ಲಾಸ್ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಆದ್ರೆ ಫಾಸ್ಟ್ ಆಗಿ ಒಂದೇ ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ಸ್ಪೇಸ್ ಶಿಪ್ ಇರಬಹುದು, ಅದರಲ್ಲಿ ಬೇರೆ ಜೀವಿಗಳು ಏನಾದ್ರೂ ಇರಬಹುದು. ಚಂದ್ರನ್ ಪಕ್ಕಾ ಪಾಸ್ ಆಗೋದ್ರಿಂದ, ಚಂದ್ರ ಟಾರ್ಗೆಟ್ ಆಗಿರೋದ್ರಿಂದ ಚಂದ್ರನಲ್ಲಿ ಏನೋ ಸ್ಟಡಿ ಮಾಡೋದಕ್ಕೆ ಅದರಲ್ಲಿ ಇರುವಂತ ಜೀವಿಗಳು ಹೋಗ್ತಾ ಇರಬಹುದು ಅಂತ ಲೆಕ್ಕಾಚಾರಗಳು ಓಡ್ತಾರೆ. ಇದು ಸತ್ಯನಾ ಸುಳ್ಳ ಅಂತ ಪ್ರಶ್ನೆಗಳು ಹುಟ್ಟುತ್ತೆ. ಅದರಲ್ಲಿ ಕೆಲವೊಬ್ರು ವಿಷಯಗಳನ್ನ ಹೇಳ್ತಾರೆ. 3i ಅಟ್ಲಾಸ್ ಅನ್ನೋದು ಸ್ಪೇಸ್ ಶಿಪ್, ಅದರಲ್ಲಿ ರೆಪ್ಟೀಲಿಯನ್ಸ್ ಇದ್ದಾರೆ. ಆ ರೆಪ್ಟೀಲಿಯನ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ ಯಾವ ಭೂಭಾಗದಲ್ಲಿ ಅಂದ್ರೆ ಚಂದ್ರನ ಮೇಲೆ ಆಗ್ಬೋದು, ಭೂಮಿ ಮೇಲೆ ಆಗ್ಬೋದು, ಏನೇನಿದೆ ಅಲ್ಲಿ, ಯಾರು ಬದುಕ್ತಾ ಇದ್ದಾರೆ, ಅದ್ರ ಜೊತೆ ನಾವ್ ಹೇಗೆ ಸ್ಪಂದಿಸಬಹುದು ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಅಂತಾನೆ ಎಷ್ಟೆಷ್ಟೋ ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಡಿಸ್ಕಷನ್ ತುಂಬಾ ನಡೆಯುತ್ತೆ ಬಿಡಿ, ಆದ್ರೆ ಸತ್ಯ ಯಾವುದು ತಿಳ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಈ ವಿಡಿಯೋದಲ್ಲೂ ಅದನ್ನೇ ಡಿಸ್ಕಸ್ ಮಾಡ್ತಾರೆ. And my take on that, I would just remove the amount of gold. I would also remove the technology that's inside, the whole decks, the pods, the whole thing on the inside. So I can see they are using optical metal and fusion technology, and they also have pods housing less than 5 million record team soldiers inside. And so they are all dormant. They are not using space, they're not eating, they're not doing it, they're just basically just waiting for your weapon. And they're all in pods. Use the word soldier. Yes, that is a little unknown. Yeah, I mean, the Draco race is known to be fighting wars and machines. That's what they do. And at the same time, it's for their own safety, that they are trying to protect themselves. They don't know what's coming, they don't know who they're going to be facing. So that's why they keep the soldiers in that situation. They're not active. So when they travel through space, they just keep them in that state. So it doesn't mean they're necessarily coming here as soldiers. That's correct. But it doesn't mean that they're coming in to work them up and, to invade Earth. That's not the plan. I'm just saying that they are there, just in case, because you need to know this. That's a good question. While you were not viewing the IIS, this comment, did you pick up on the agenda, the life person? Yeah, but I don't think I want to talk about that. It's just, I believe that, yes, there is an agenda from the Dracos, but at the same time, for whatever I've seen moving forward, either way. ಇಲ್ಲಿ ಅವ್ರು ಹೇಳ್ತಾ ಇರೋದು ಅದೇ ಡೈರೆಕ್ಟ್ ಇನ್ಫಾರ್ಮೇಶನ್ ನಮಗ್ ಸಿಗ್ತಾ ಇದೆ. 3i ಅಟ್ಲಾಸ್ ಅಲ್ಲಿ ರೆಪ್ಟೀಲಿಯನ್ಸ್ ಇದಾವೆ. ಸುಮಾರು 5 ಮಿಲಿಯನ್ ಅಂದ್ರೆ 50 ಲಕ್ಷ ರೆಪ್ಟೀಲಿಯನ್ಸ್ ಈಗ ಟ್ರಾವೆಲ್ ಮಾಡ್ತಾ ಇದಾವೆ ಪಾಡ್ಸ್ ಗಳಲ್ಲಿ. ಅಂದ್ರೆ ಫೈಟಿಂಗ್ ವಾರಿಯರ್ಸ್ ಅಂತ ಕರೆದಿದ್ದಾರೆ. ಇದು ಸತ್ಯನಾ? ಅವ್ರು ಹೇಳ್ತಾ ಇರೋದೇನೋ ಅವರು ನೋಡಿದೀವಿ ಅನ್ನೋ ರೀತಿ ಹೇಳ್ತಾ ಇದಾರೆ. ಕೆಲವೊಬ್ಬರಿಗೆ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರೆ, ಅಂದ್ರೆ ಮುಂದೆ ಆಗುವಂತ ವಿಷಯಗಳ ಬಗ್ಗೆ ಅನುಭವಗಳು ಬರುತ್ತೆ. ಇನ್ನ ಕೆಲವೊಬ್ಬರಿಗೆ ಆಲೋಚನೆಗಳಿಂದ ಇದೇ ಆಗುತ್ತೇನೋ ಅನ್ನೋ ಒಂದು ಸಂದೇಹದಲ್ಲೂ ಕೂಡ ಹೇಳ್ತಾರೆ. ಅಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಯಾವ್ದಾದ್ರು ಮೈಂಡ್ ಅಲ್ಲಿ ಬಂದು ಕೊನೆಗೆ ಆಲೋಚನೆಗಳೆಲ್ಲ ಒಂದು ಪಿಕ್ಚರ್ ನ ಕೊಟ್ಬಿಡುತ್ತೆ. ಆ ಪಿಕ್ಚರೇ ಸತ್ಯ ಅನ್ನೋದು ಇರುತ್ತೆ. ಬಟ್ ಲಕ್ಷದಲ್ಲಿ ಇಲ್ಲ ಕೋಟಿನಲ್ಲಿ ಒಬ್ಬರಿಗೆ ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ ಅಂದ್ರೆ ಮುಂದೆ ಇಂಥದ್ದಾಗುತ್ತೆ, ಇದರಿಂದ ಬಚಾವ್ ಆಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ವಿಷಯಗಳು ಗೊತ್ತಾಗುತ್ತೆ. ಅಂತದ್ದಿಲ್ಲ ಆಗಿದೆಯಾ ಗೊತ್ತಿಲ್ಲ ನಮ್ಗೂನು. ಬಟ್ ಆದ್ರೆ ಅವ್ರು ಹೇಳ್ತಾ ಇರೋದು ಒಂದೇ, ಈ 3i ಅಟ್ಲಾಸ್ ಅನ್ನೋದು ಒಂದು ಸ್ಪೇಸ್ ಶಿಪ್. ಅದರಲ್ಲಿ ಸುಮಾರು 50 ಲಕ್ಷ ರೆಪ್ಟೀಲಿಯನ್ಸ್ ಗಳು ಈಗ ಬರ್ತಾ ಇದಾವೆ. ಅದು ಚಂದ್ರನ್ ಕಡೆ ಸದ್ಯಕ್ಕೆ ಡೈರೆಕ್ಷನ್ ಕೊಟ್ಟಿದ್ರು, ಚಂದ್ರನಿಂದ ನೆಕ್ಸ್ಟ್ ಯಾವ ಕಡೆ ಬೇಕಾದ್ರೂ ಟರ್ನ್ ಆಗಬಹುದು. ಅದೆಲ್ಲ ಕೂಡ ವಾರಿಯರ್ಸ್ ಅಂತಾನೆ ಕರೆದಿದ್ದಾರೆ. ಇದರಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತಾ? ಚಾನ್ಸಸ್ ತುಂಬಾ ಕಡಿಮೆ. ಇವರೆಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿ ಹೇಳ್ತಿಲ್ಲ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತೆ, ಆದ್ರೆ ಹೇಳೋದಕ್ಕಾಗೋದಿಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಸಿದ್ಧತೆ ಅನ್ನೋದು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ನೋಡ್ಬೇಕು ಯಾವ್ದು ಸತ್ಯ ಯಾವ್ದು ಸುಳ್ಳು ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಕೆಲವಷ್ಟು ಸತ್ಯ ಇರುತ್ತೆ. ಅಸ್ಟ್ರಲ್ ಟ್ರಾವೆಲ್ ಅನ್ನೋದು ಸತ್ಯ ಅಂದಾಗ ಇದು ಕೂಡ ಸತ್ಯ ಇರಬಹುದು, ಇಲ್ಲ ಇದು ಕಟ್ಟು ಕತೆ ಆಗಿದ್ರು ಇರಬಹುದು. ಒಟ್ನಲ್ಲಿ ಇಂಥ ವಿಷಯಗಳು ತುಂಬಾ ಇರುತ್ತೆ, ಅದರಲ್ಲಿ 100ರಲ್ಲಿ 1 ಸತ್ಯ ಇದ್ದೇ ಇರುತ್ತೆ. ಅಂತದನ್ನ ನಾವು ಕೂಡ ಡಿಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಆದ್ರೂ ಯಾವ್ದೋ ಒಂದು ಗೊತ್ತಿಲ್ಲದೆ ಇರೋ ಶಕ್ತಿಗಳು ನಮ್ ಸುತ್ತಾ ಇದಾವೆ ಅನ್ನೋದು ಮಾತ್ರ ಸತ್ಯ. ಭೂಮಿ ಒಳಗಡೆ ಕೂಡ ಈಗ್ಲೂ ರೆಪ್ಟೀಲಿಯನ್ಸ್ ಬದುಕಿದ್ದಾರೆ ಅನ್ನೋದು ಕೂಡ ಎಷ್ಟೋ ಜನ ಒಪ್ಕೊಂಡಿದ್ದಾರೆ ಸೈಂಟಿಸ್ಟ್ಗಳು. ಯಾಕೆ ಅಂದ್ರೆ ಸರೀಸೃಪಗಳು ಅದು ಕೂಡ ಮೊದಲು ಜೀವಿಗಳಾಗಿದ್ವು. ಅಂದ್ರೆ ನಾವೀಗ ಮಾತಾಡ್ತೀವಲ್ಲ ಹಾವಾಗಿರ್ಬೋದು, ಹಲ್ಲಿ ಜಾತಿ ಪ್ರಾಣಿಗಳು, ಇಂಥದ್ದೆಲ್ಲ ಕೂಡ ಮನುಷ್ಯರ ರೂಪನ ತಗೊಂಡಿದ್ರು. ನಾವು ರಾಹು ಕೇತು ಅಂತ ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ರಾಹು ತಲೆ ಹಾವಿನ ರೀತಿ ಇರುತ್ತೆ, ಇನ್ನ ದೇಹ ಕೇತುವುದು ಹಾವಿನ ರೀತಿ ಇರುತ್ತೆ. ಆತರ ಇದೆಯಲ್ಲ, ಅದೇ ರೀತಿ ಮನುಷ್ಯರ ರೂಪದಲ್ಲಿದ್ದಂತ ಕೆಲವಷ್ಟು ರೆಪ್ಟೀಲಿಯನ್ ಜಾತಿ ಕೂಡ ಇತ್ತು. ಅದು ಬೇರೆ ಗ್ರಹದಿಂದ ಭೂಮಿ ಮೇಲೆ ಬಂದಿದ್ವು, ಭೂಮಿ ಮೇಲೆ ಬದುಕಿದ್ವು ಅನ್ನೋದಕ್ಕೆ ಎಷ್ಟೆಷ್ಟೋ ಕಡೆ ಅದರ ಚಿತ್ರಗಳನ್ನ ಕೆತ್ತಿದ್ದಾರೆ. ಇನ್ನ ಈಜಿಪ್ಟ್ ಅಲ್ಲಂತೂ ಇದ್ರ ಬಗ್ಗೆ ಎಷ್ಟೆಷ್ಟೋ ಚಿತ್ರಗಳಿದಾವೆ, ನೋಡಿರ್ಬೋದು ನೀವು ಕೂಡ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಂಥ ಚಿತ್ರಗಳಲ್ಲಿ ರೆಪ್ಟೀಲಿಯನ್ಸ್ ಕಿಂಗ್ ಆಗಿ ಬದುಕಿದ್ವು. ಅಂದ್ರೆ ಹಾವಿನ ಜಾತಿ ಇಲ್ಲ ಈ ಹಲ್ಲಿ ಜಾತಿ ಪ್ರಾಣಿಗಳು ರಾಜರ ರೀತಿ ಬದುಕಿದ್ವು. ಅವುಗಳ ಸೇವೆಗಳನ್ನ ಮನುಷ್ಯರು ಮಾಡ್ತಾ ಇದ್ರು. ಅದಕ್ಕೆ ಅಗೋಚರ ಶಕ್ತಿಗಳು ಕೂಡ ಇತ್ತು ಅನ್ನೋದು ನಮ್ಮ ಪುರಾಣಗಳು, ಅಂದ್ರೆ ಕೆತ್ತಿರೋ ಕಲ್ಲಿನ ಮೇಲೆ ಇರುವಂತ ಪುರಾವೆಗಳು ತಿಳಿಸುತ್ತೆ. ಅಲ್ಲಿ ಇದು ಸತ್ಯನ ಸುಳ್ಳ ಕಾಯ್ದು ನೋಡ್ಬೇಕು. ಇನ್ನೇನ್ ನವೆಂಬರ್ ಬಂದೇ ಬಿಡ್ತು. ಎಷ್ಟೋ ವಿಷಯಗಳು ಸುಳ್ಳಾಗಿರೋದ್ರಿಂದ ಕೆಲವಷ್ಟು ಸುಳ್ಳಾಗೋ ಚಾನ್ಸಸ್ ಇರುತ್ತೆ, ಕೆಲವಷ್ಟು ಅಸತ್ಯ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸುಳ್ಳು ಮತ್ತೆ ಅಸತ್ಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸುಳ್ಳು ಅಂದ್ರೆ ಕಂಪ್ಲೀಟ್ ಆಗಿ ಅದ್ರಲ್ಲಿ ಏನೂ ವಿಷಯ ಇರೋದಿಲ್ಲ. ಅಸತ್ಯ ಅಂದ್ರೆ ಅರ್ಧ ಸತ್ಯ ಇರುತ್ತೆ, ಇನ್ನು ಅರ್ಧ ಸುಳ್ಳಿರ್ಬೋದು, ಇಲ್ಲ ಇಮ್ಯಾಜಿನೇಷನ್ ಇರ್ಬೋದು. ನೋಡೋಣ ಇನ್ನೇನು ಕೆಲವು ದಿನಗಳಲ್ಲಿ ಇದಾಗುತ್ತೋ ಇಲ್ವೋ. ಬಟ್ ಮೊದಲು ಭೂಮಿ ಮೇಲೆ ರೆಪ್ಟೀಲಿಯನ್ಸ್ಗಳು ಬದುಕಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಮಾತ್ರ ನಮ್ ಸುತ್ತಾ ಇರೋದ್ರಿಂದ ಇದು ಆಗೋ ಚಾನ್ಸಸ್ ಬರಬಹುದು, ಬರ್ದೇನು ಹೋಗ್ಬೋದು. ಕಾಯ್ದು ನೋಡೋಣ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.